ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾರಿ ವಿಹಾರಿ, ನಾನು ಬೇಕಂತ ಗೆದ್ದಿಲ್ಲ. ನನ್ಗಿಂತ ನೀನೇ ಚೆನ್ನಾಗಿ ಆಡಿದ್ದು. ಆದ್ರೆ ಗೇಮಿಂಗ್ ಆಯ್ತು. ನಾವ್ ಇನ್ನೊಂದು ಗೇಮ್ ಆಡೋಣ ಬಿಡು. ನಾನು ಆಡಲ್ಲ. ಸಾರಿ ಹೇಳದ್ನಲ್ವಾ, ಅರ್ಥ ಮಾಡ್ಕೋ. ನಿನ್ ಸಾರಿ ನನ್ಗೇನ್ ಬೇಕಾಗಿಲ್ಲ. ಕೃಷ್ಣ, ಪರವಾಗಿಲ್ಲ ಬಿಡು. ಇವನ್ಗೆ ಕೋಪ ಜಾಸ್ತಿ ಬರತ್ತೆ. ಯಾಕೆ ಕ್ಷಾಮ ಹೀಗ್ ಮಾಡ್ತಿದ್ದಾಳೆ? ಯಾಕೆ ವಿಹಾರಿನ ಕಡಿಮೆ ಮಾಡಿ ಮಾತಾಡ್ತಿದ್ದಾಳೆ? ಇದಕ್ಕೆಲ್ಲ ಕಾರಣ ಈ ಕೃಷ್ಣನೇ. ಅವನ್ ಕೋಪ ಎಲ್ಲ ಕಡಿಮೆ ಆದ್ಮೇಲೆ ಅವನೇ ಬಂದ್ ಆಡ್ತಾನೆ. ನೀನ್ ಬಾ. ಸರಿ ಕಂದ, ನಾವು ಹೋಗೋಣ ಬಾ. ಏನು ವಿಹಾರಿ, ಏನಾಯ್ತು? ಈ ಕಾರ್ಟೂನ್ನ ಹೇಗ್ ಫಿನಿಶ್ ಮಾಡ್ಬೇಕು ಅಂತ ನಂಗೆ ಗೊತ್ತೇ ಆಗ್ತಿಲ್ಲ. ಎಲ್ಲಿ? ಕಂದ, ವಿಹಾರಿ, ಕೃಷ್ಣ, ನೀವಿಬ್ರು ಈ ಹಾಲ್ ಕುಡಿತಾ ಡ್ರಾಯಿಂಗ್ ಮಾಡ್ಕೊಳ್ಳಿ. ಸರಿ ಶ್ಯಾಮಮ್ಮ. ಮಮ್ಮಿ, ಏನ್ ಕಂದ? ಇಲ್ಲಿ ನೋಡು, ಇದು ನೋಡು. ವಾವ್ ವಿಹಾರಿ, ತುಂಬಾ ಚೆನ್ನಾಗಿದೆ. ನೀನ್ ಎಷ್ಟ್ ಚೆನ್ನಾಗಿ ಡ್ರಾ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸೂಪರ್ ಮಗ್ನೆ. ಥ್ಯಾಂಕ್ ಯು ಮಮ್ಮಿ. ಕೃಷ್ಣ, ನೀನ್ ಮಾಡಿರೋ ಡ್ರಾಯಿಂಗ್ ತೋರ್ಸು. ಹೇಗಿದೆ ಶ್ಯಾಮಮ್ಮ? ಕೃಷ್ಣನ್ಗೆ ಇಷ್ಟ ಆಗೋ ನವಿಲ್ಗರಿ ಸೇಮ್ ಕೃಷ್ಣನ್ ತಲೆ ಮೇಲಿರೋ ಹಾಗೆ ಇದೆ. ತುಂಬಾ ಚೆನ್ನಾಗಿದೆ ಕೃಷ್ಣ. ಆದ್ರೆ ಇದ್ರಲ್ಲೇನೋ ಒಂದ್ ಕಡಿಮೆ ಆಗಿದೆ. ಎಲ್ಲ ಕರೆಕ್ಟ್ ಆಗಿ ಬಿಡಿಸಿದೀನಿ ಶ್ಯಾಮಮ್ಮ. ನೀನು ನವಿಲ್ಗರಿ ಚೆನ್ನಾಗ್ ಬಿಡಿಸ್ದೆ, ಆದ್ರೆ ಗರಿಗೆ ಗ್ರೀನ್ ಕಲರ್ ಕೊಡ್ಬೇಕಲ್ವಾ? ಮತ್ಯಾಕ್ ಕೊಟ್ಟಿಲ್ಲ? ಓ ಅದಾ, ಇಲ್ಲಿ ಗ್ರೀನ್ ಕಲರ್ ಇಲ್ಲ ಶ್ಯಾಮಮ್ಮ, ಅದಕ್ಕೆ ಕೊಡ್ಲಿಲ್ಲ. ಅಯ್ಯೋ ಸರಿ, ಒಳಗಡೆ ಹೊಸಾದಿದೆ, ನಾನು ಹೋಗಿ ತರ್ತೀನಿ ಇರು. ಇವನ್ ಚಿತ್ರ ತುಂಬಾನೇ ಚೆನ್ನಾಗಿದೆ. ಗ್ರೀನ್ ಕಲರ್ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲರೂ ಇವನನ್ನೇ ಹೊಗಳುತ್ತಾರೆ, ನನ್ನನ್ನು ಹೊಗಳದೇ ಇಲ್ಲ. ಸಾರಿ ಕೃಷ್ಣ, ಗೊತ್ತಿಲ್ಲದೆ ಬಿದ್ಬಿಡ್ತು. ಪರವಾಗಿಲ್ಲ ವಿಹಾರಿ. ಏನ್ ಕೃಷ್ಣ, ಡ್ರಾಯಿಂಗ್ ಮೇಲೆ ಇಂಕ್ ಯಾಕೆ ಬಿದ್ದಿದೆ? ಏನಿಲ್ಲ ಶ್ಯಾಮಮ್ಮ, ಇಂಕ್ ಬಾಟಲ್ಗೆ ನನ್ನ ಕೈ ತಾಗಿ ಬಿದ್ಬಿಡ್ತು. ಅಯ್ಯೋ ಅಬ್ಬಾ, ನನ್ನ ಹೆಸರು ಹೇಳಿಲ್ಲ. ಎಷ್ಟ್ ಕಷ್ಟಪಟ್ಟು ನೀನ್ ಡ್ರಾಯಿಂಗ್ ಮಾಡಿದ್ದೆ, ಹೀಗ್ ಮಾಡ್ಕೊಂಡಿದ್ಯಲ್ಲ, ನೋಡ್ಕೋಬೇಕಲ್ವಾ? ಪರವಾಗಿಲ್ಲ ಶ್ಯಾಮಮ್ಮ, ಮತ್ತೆ ಬಿಡಿಸ್ತೀನಿ. ಇನ್ನೊಂದ್ಸಲ ಬಿಡಿಸ್ಬೇಕು ಅಂದ್ರೆ ಕಷ್ಟ ಆಗುತ್ತಲ್ವಾ? ಆ ಕೃಷ್ಣ ಇದ್ದಾಗ ನನ್ಗೆ ಯಾವ ಕಷ್ಟನೂ ಆಗಲ್ಲ. ನೀವು ನೋಡ್ತಾ ಇರಿ, ಹೀಗೆ ಬಿಡಿಸ್ತೀನಿ. ಅಖಿಲ್ದು ಇದೇ ಕಾರು. ಯಾರಾದ್ರೂ ನೋಡೋದಕ್ಕೂ ಮೊದಲು ನನ್ನ ಕೆಲಸ ಮುಗಿಸಿ ಇಲ್ಲಿಂದ ಬೇಗ ಹೊರಟ್ಬಿಡ್ಬೇಕು.
ಏನೋ ಹೇಗಿದ್ಯಾ? ಇತ್ತೀಚೆಗೆ ಒಂದು ಫೋನ್ ಕೂಡ ಮಾಡಿಲ್ಲ. ನೀನು ಫಾರಿನಿಗೆ ಹೋದ್ಮೇಲೆ ಇಂಡಿಯಾಲಿರೋ ಫ್ರೆಂಡ್ಸ್ನ ಕೂಡ ಮರ್ತ್ಬಿಟ್ಯಾ? ಬಂದಿದ್ದ ಕೆಲಸ ಮುಗೀತು. ಯಾರ ಕಣ್ಗೂ ಬೀಳ್ದಿರೋಕೆ ಹೊರಟ್ಬಿಡ್ಬೇಕು. ಏನಂದ್ರೆ ಏನಂದ್ರೆ ನಿಂಗೆ ಮತ್ತೆ ಕಾಲ್ ಮಾಡ್ತೀನಿ ಕಣೋ. ರೀ ಎಲ್ಲಿದ್ದೀರಾ? ಬಂದೆ ಶ್ಯಾಮ. ನೀವು ಹೇಳಿರೋ ಕೆಲಸ ಪೂರ್ತಿ ಆಯ್ತು ಮೇಡಮ್. ನಾನು ಸೇಫಾಗಿ ಹೊರಗೆ ಬಂದೆ. ನಾನು ಯಾರೂ ನೋಡಿಲ್ಲ. ನಾನು ಸೇಫಾಗಿ ಹೊರಗಡೆ ಬಂದೆ, ನನ್ನ ಯಾರೂ ನೋಡಿಲ್ಲ. ಶ್ಯಾಮ, ಇನ್ನು ನಿನ್ನ ಪತನ ಶುರುವಾಗಿದೆ. ನಿನ್ನ ಸಂತೋಷ ಬೇಗ ಮಾಯ ಆಗುತ್ತೆ. ಶ್ಯಾಮ, ಏನತ್ತೆ? ಯಾಕಮ್ಮ ಈ ಸ್ವೀಟ್ಸ್ ಪ್ಯಾಕ್ ಮಾಡ್ತಿದ್ಯಾ? ಇದಾ ಕೃಷ್ಣನ್ಗೋಸ್ಕರ ಅತ್ತೆ. ಪಾಪ ಅವ್ರು ಬಡವ್ರಲ್ವಾ, ಹೀಗೆ ಸ್ವೀಟ್ ಮಾಡ್ಕೊಂಡು ತಿನ್ನೋ ಶಕ್ತಿ ಅವ್ರಿಗಿರಲ್ಲ. ಕೃಷ್ಣನ್ಗೆ ಇದಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅವನಿಗೆ ಕೊಡೋಣ ಅಂತ ಇದನ್ನೆಲ್ಲ ನಾನೇ ಪ್ಯಾಕ್ ಮಾಡ್ತಾ ಇದ್ದೀನಿ. ನೀನ್ ಮಾಡ್ತಿರೋದು ಚೆನ್ನಾಗಿಲ್ಲ ಶ್ಯಾಮ. ಇದೇನತ್ತೆ ಹೀಗ್ ಹೇಳ್ತಿದ್ದೀರಾ? ಮತ್ತೆ ಇನ್ನೇನ್ ಹೇಳ್ಬೇಕಮ್ಮ? ಕೃಷ್ಣ ನಮ್ ಬಿಹಾರಿ ಕ್ಲಾಸ್ಮೇಟ್ ಅಷ್ಟೇ. ಅವನ್ ಮೇಲೆ ನಿನ್ಗೆ ಯಾಕೆ ಅಷ್ಟೊಂದು ಪ್ರೀತಿ? ಮಕ್ಕಳನ್ನ ಪ್ರೀತಿಯಿಂದ ನೋಡೋದು ತಪ್ಪಾತ್ತೆ? ತಪ್ಪಲ್ಲಮ್ಮ, ಆದ್ರೆ ಅತಿಯಾಗಿ ಇಷ್ಟಪಡೋದು ಒಳ್ಳೇದಲ್ಲ ಅಂತ ಹೇಳ್ದೆ. ವಿಹಾರಿ ನೀನ್ ಹೆತ್ ಮಗು. ಅವನ್ ಮುಂದೆ ವಿಹಾರಿಗೆ ತಿನ್ಸೋದ್ ಬಿಟ್ಟು ಕೃಷ್ಣನ್ಗೆ ಕೈ ತುತ್ತು ಕೊಡೋದು ಅಂದ್ರೇನಮ್ಮ? ಇದೆಲ್ಲ ನೋಡ್ತಿರೋ ವಿಹಾರಿಗೆ ನಿನ್ಮೇಲ್ ಕೋಪ ಬರಲ್ವಾ? ಕೃಷ್ಣನ್ ಮುಂದೆ ಅವನನ್ನ ಕಡಿಮೆ ಮಾಡ್ತಿದ್ಯಾ ಅನ್ನೋ ಫೀಲಿಂಗ್ ಬರಲ್ವಾ? ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅತ್ತೆ. ನಾನೇನ್ ವಿಹಾರಿನ ಹಾಗೆ ನೋಡ್ಲಿಲ್ಲ ಅತ್ತೆ. ವಿಹಾರಿ ನನ್ ಹೆತ್ತ ಮಗ. ಯಾರೇ ಆದ್ರೂ ಅವನಾದ್ಮೇಲೆನೆ. ಆದ್ರೆ ಯಾಕೋ ಗೊತ್ತಿಲ್ಲ, ಕೃಷ್ಣನ್ ನೋಡ್ತಿದ್ರೆ ನನಗ್ ತಡೆಯೋಕಾಗ್ದಿರಷ್ಟು ಸಂತೋಷ ಆಗತ್ತೆ. ಅವನ ಹತ್ರ ಮಾತಾಡ್ತಿದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ನೀನ್ ಹೇಳಿದ್ದು ಕರೆಕ್ಟೇ ಶ್ಯಾಮ, ನಾನಲ್ಲ ಅಂತಿಲ್ಲ. ಆ ಕೃಷ್ಣ ಬಡವ ಅಂತ ಫೀಲ್ ಆಗಿದ್ಯಾ, ಸರಿನೇ. ಓದ್ಸೋಕ್ಕೆ ಅಂತ, ಪುಸ್ತಕಕ್ಕೆ, ಯೂನಿಫಾರ್ಮ್ಗೆ ಅಂತ ಫೀಸ್ ಕಟ್ಟಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಆದ್ರೆ ಅವನನ್ನ ಮನೆ ಕರ್ಕೊಂಡ್ ಬಂದಿದ್ದು ಸ್ವಲ್ಪನೂ ಸರಿ ಇಲ್ಲ. ಕೃಷ್ಣ ಮತ್ತೆ ನಮ್ ವಿಹಾರಿ ಇಬ್ರು ಒಂದೇ ಸ್ಕೂಲಲ್ಲಿ ಓದ್ತಿದ್ದಾರೆ. ಅವ್ರಿಬ್ರು ಬೆಸ್ಟ್ ಫ್ರೆಂಡ್ಸ್. ಅದೂ ಅಲ್ದೆ ಓದಲ್ಲಿ ಹಿಂದೆ ಇರೋ ನಮ್ ವಿಹಾರಿಗೆ 5th ರ್ಯಾಂಕ್ ಬರೋ ಹಾಗೆ ಮಾಡಿದ್ದು ಕೃಷ್ಣನೇ ಅಲ್ವಾ? ಅವನ್ನ ಮನೆ ಕರಿಬೇಡ ಅಂತ ಯಾಕೆ ಹೇಳ್ತಿದ್ದೀರಾ ಅತ್ತೆ? ಯಾಕೆ ಅಂದ್ರೆ ಅವನೊಬ್ಬ ಡ್ರೈವರ್ ಮಗ ಅಂತ. ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ ಅತ್ತೆ? ಹೌದಮ್ಮ, ನಾನ್ ಹೇಳ್ತಿರೋದು ನಿಜಾನೇ. ನೀವೀ ಮನೆಗೆ ನಮ್ಮ ಸ್ಟೇಟಸ್ಗೆ ಸರಿ ಹೊಂದೋ ಮಕ್ಕಳನ್ನ ಯಾರನ್ನ ಕರ್ಕೊಂಡ್ ಬಂದ್ರೂ ಪರವಾಗಿಲ್ಲ. ಆದ್ರೆ ಒಬ್ಬ ಡ್ರೈವರ್ ಮಗನ್ನ ಕರ್ಕೊಂಡ್ ಬಂದ್ರಿ. ಅವನ್ ಎಂತ ಹುಡ್ಗ ಏನು ಅಂತ ಗೊತ್ತಿಲ್ದೇನೆ 4 ಒಳ್ಳೆ ಮಾತು ಆಡ್ತಿದ್ದ ಹಾಗೆ, ಸ್ವಂತ ಮಗನ್ ಹಾಗೆ
ಮನೆ ಒಳಗೆಲ್ಲ ಓಡಾಡಕ್ ಬಿಟ್ಟಿದ್ದೀರಾ. ಹೀಗ್ ಮಾಡೋದೇನಾದ್ರೂ ಸರಿನಾ? ಅತ್ತೆ, ನೀವು ಕೃಷ್ಣನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಅದಕ್ಕೆ ಹೀಗ್ ಮಾತಾಡ್ತಾ ಇದ್ದೀರಾ. ಕೃಷ್ಣನ್ ಗುಣ ಬಗ್ಗೆ ನನಗ್ ಗೊತ್ತತ್ತೆ. ತಪ್ಪನ್ನ ಸರಿ ಮಾಡೋ ಹುಡುಗ ಅವನು. ತಪ್ಪು ಕೆಲಸ ಮಾಡೋವಂತನಲ್ಲ. ಅಂತ ದೊಡ್ಡ ವ್ಯಕ್ತಿತ್ವ ಇರೋ ಮಗು ಕೃಷ್ಣ. ನಾನವನ್ಗೆ ಹೆತ್ತ ತಾಯಿ ಅಲ್ದೇ ಇದ್ರು ತಾಯಿ ಹಾಗೆ ಪ್ರೀತಿಸೋಣ ಅನ್ಸುತ್ತೆ. ತಾಯಿ ಹಾಗಲ್ಲಮ್ಮ, ನೀನೇ ಅವನ ಹೆತ್ತ ತಾಯಿ ಅನ್ನೋ ಹಾಗೆ ಪ್ರೀತಿ ತೋರಿಸ್ತಿದ್ಯಾ. ಅತಿ ಪ್ರೇಮ ಮನುಷ್ಯನ್ಗೊಳ್ಳೇದಲ್ಲ. ಯಾವತ್ತಿದ್ರೂ ಅದರಿಂದ ಅನರ್ಥ ಆಗ್ಬಹುದು. ಅದಕ್ಕೆ ಯಾರ ಜೊತೆ ಎಷ್ಟಿರ್ಬೇಕೋ ಅಷ್ಟೇ ಇರಬೇಕು. ಯಾರನ್ನ ಎಲ್ಲಿಡಬೇಕೋ ಅಲ್ಲೇ ಇಡಬೇಕು ಅನ್ನೋದು ನಮಗೂ ಒಳ್ಳೇದು, ಅವ್ರಿಗೂ ಒಳ್ಳೇದು. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊ. ಈಗ್ಲಾದ್ರೂ ಕೃಷ್ಣನ್ನ ಎಲ್ಲಿಡ್ಬೇಕು ಅಂತ ನೀನೇ ಯೋಚನೆ ಮಾಡು. ಯಾಕತ್ತೆ ಹೀಗೆ ಹೇಳ್ತಿದ್ದಾರೆ? ಡ್ರೈವರ್ ಮಕ್ಕಳಾದ್ರು ನಮ್ಮ ಮಕ್ಕಳಾದ್ರು ಮಕ್ಕಳು ಮಕ್ಕಳೇ ಅಲ್ವಾ? ಚಿಕ್ಕ ಮಕ್ಕಳ ಮೇಲೆ ಪ್ರೀತಿ ತೋರಿಸೋದು, ಇಷ್ಟಪಡೋದು ತಪ್ಪಲ್ವಲ್ಲ? ಕೃಷ್ಣನ ಬೇರೆ ಮಗು ಅಂತ ನೋಡೋಕ್ಕಾಗ್ತಿಲ್ಲ. ಅವನ್ ನಮ್ಮನೆಯ ಮಗು ಹಾಗೆ ಎಲ್ರ ಜೊತೆ ಬೆರೀತಾ ಹೋಗ್ತಿದ್ದಾನೆ. ಬೇಡ ಕಂದ, ನಿನ್ಗ್ಯಾಕ್ ಶ್ರಮ? ಕಷ್ಟ ಏನಿಲ್ಲ ತಾತ, ನಾನು ಪ್ರತಿದಿನ ಮಾಡ್ತೀನಿ. ನಿನ್ಗೆ ಮಸಾಜ್ ಮಾಡೋ ಗೊತ್ತಾ? ಓ, ತುಂಬಾ ಚೆನ್ನಾಗಿ ಮಾಡ್ತೀನಿ. ಹೌದಾ? ಯಾರಿಗ್ ಮಾಡ್ತೀಯಾ? ನಮ್ ಮೇಡಮ್ ಕಾಲಿಗೆ. ಬೇಡ ಕಂದ, ನಿನ್ ಕೈಲಿ ಕಾಲು ಒತ್ತಿಸ್ಕೊಳ್ಳೋದು ಒಳ್ಳೇದಲ್ಲ. ಪರವಾಗಿಲ್ಲ. ಅಲ್ಲ, ನಾನು ಮಾಡ್ತಾ ಇರೋದು ಯಾರಿಗೆ? ನನ್ನ ತಾತಂಗಲ್ವಾ? ಈಗ ನೋಡಿ, ನಿಮ್ ನೋವು ಹೀಗೆ ಕಡಿಮೆ ಆಗುತ್ತೆ. ಹೇಳಪ್ಪ, ತಪ್ಪು ಮಗನೇ. ನಿಂತರ ಚಿಕ್ಕ ಮಕ್ಕಳು ಹೀಗೆ ಕಾಲಿಡ್ಕೋಬಾರ್ದು. ತಪ್ಪೇನಿಲ್ಲ ತಾತ. ದೊಡ್ಡೋರ್ಗೆ ಈ ಥರ ಆದ್ಮೇಲೆ ಚಿಕ್ಕ ಮಕ್ಕಳು ಸಹಾಯ ಮಾಡ್ಬೇಕಂತೆ. ಕಂದ ಕೃಷ್ಣ. ಏನು ಶ್ಯಾಮಮ್ಮ? ತಗೋ, ಈ ಸ್ವೀಟ್ಸ್ ಎಲ್ಲ ನೀನ್ ತಿನ್ಬೇಕು, ಓಕೆನಾ? ಸರಿ ಶ್ಯಾಮಮ್ಮ. ಯಾಕೆ ಶ್ಯಾಮಮ್ಮ, ನನಗೋಸ್ಕರ ಎಷ್ಟು ಸ್ವೀಟ್ ಮಾಡಿದ್ದೀರಾ? ನಿಮ್ಗೆ ಕಷ್ಟ ಆಗಲ್ವಾ? ಕೃಷ್ಣನ್ಗೋಸ್ಕರ ಅಲ್ವಾ? ನನ್ಗೇನು ಕಷ್ಟ ಆಗಲ್ಲ. ತುಂಬಾ ಇಷ್ಟಪಟ್ಟೆ ಮಾಡ್ದೆ. ಏ ಕೃಷ್ಣ, ನಿನಗೆ ಇಷ್ಟೇ ಅಲ್ಲ, ಇನ್ ಏನೇ ಬೇಕು ಅಂದ್ರೂ ನಾಚಿಕೆ ಪಟ್ಕೊಳ್ದಂಗೆ ಕೇಳಬೇಕು. ಇಷ್ಟು ಸಾಕು ಸರ್. ನೀವು ತುಂಬಾ ಒಳ್ಳೆಯವರು. ನಮ್ಮಂತ ಮಕ್ಕಳು ನಿಮ್ಮಂತವ್ರ ಮನೆಗೆ ಬಂದ್ರೆ ಅಸಹ್ಯವಾಗಿ ನೋಡ್ತಾ ಇರ್ತಾರೆ. ಅಂಥದ್ರಲ್ಲಿ ನನಗೆ ಓದೋದಿಕ್ಕೆ ಎಲ್ಲ ಕೊಡ್ಸಿದ್ದೀರಾ. ನಿಮ್ಮ ಮನೆಗೆ ಕರ್ಕೊಂಬಂದು ಸ್ವಂತ ಮನುಷ್ಯನ ಥರ ನೋಡ್ಕೋತಿದ್ದೀರಾ. ದುಡ್ಡಲ್ಲಿ ಏನಿದೆ ಕೃಷ್ಣ? ಇವತ್ತಿರತ್ತೆ, ನಾಳೆ ಹೋಗುತ್ತೆ. ಆದ್ರೆ ಮನುಷ್ಯತ್ವ ಮಾತ್ರ ಯಾವಾಗ್ಲೂ ಜೊತೆಲೇ ಇರತ್ತೆ. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ತಾ ಇರ್ಬೇಕು. ಎಲ್ರೂ ನಮ್ಗೆ ಗೌರವ ಕೊಡೋ ಹಾಗೆ ಮಾಡ್ಬೇಕು.
ಜೀವನದಲ್ಲಿ 10 ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಹೆಲ್ಪ್ ಮಾಡ್ಬೇಕಾದ್ರೆ ಮೊದ್ಲು ನಾವ್ ಒಳ್ಳೆ ಸ್ಥಿತಿಯಲ್ಲಿರ್ಬೇಕು. ಅದಕ್ಕೆ ನೀನ್ ಚೆನ್ನಾಗ್ ಓದಿ ದೊಡ್ಡ ಕೆಲ್ಸಕ್ ಸೇರ್ಬೇಕು. ಸರಿ ಶ್ಯಾಮಮ್ಮ. ಕೃಷ್ಣ, ನೀನು ವಿಹಾರಿಗೂ ಕೂಡ ಎಲ್ಲ ಕಲ್ಸು. ನೀವಿಬ್ರುವೆ ಯಾವತ್ತೂ ಜೊತೆಗೆ ಹೀಗೆ ಸಂತೋಷವಾಗಿರ್ಬೇಕು. ಓಕೆ ಸರ್. ವಿಹಾರಿ ನನಗೆ ಬೆಸ್ಟ್ ಫ್ರೆಂಡ್. ಸರಿ, ಇವಾಗ ಹೊರಡೋಣವಾ? ನನ್ನ ಫೋನಲ್ಲಿ ಈಗಷ್ಟೇ ಇಲ್ಲೇ ಚಾರ್ಜಿಂಗ್ ಹಾಕಿದ್ನಲ್ಲ, ಅಷ್ಟರಲ್ಲಿ ಯಾರು ತಗೊಂಡಿರ್ತಾರೆ? ಇವನೇನಾದ್ರೂ ತಗೊಂಡಿರ್ಬೋದಾ? ಕೃಷ್ಣ, ಕೃಷ್ಣ ನಿಂತ್ಕೋ. ಏನತ್ತೆ? ಕೃಷ್ಣ ನಿಮ್ಗೆ ಹೇಳ್ದೆ ಹೋಗ್ತಿದ್ದಾನೆ ಅಂತ ನಿಲ್ಲೋ ಅಂದ್ರ? ಕಳ್ತನ ಮಾಡಿದಾನೆ. ಕಳ್ತನನ? ಹೌದು. ಈಗ ತಾನೇ ನಾನು ಫೋನು ಚಾರ್ಜಿಂಗ್ ಹಾಕಿದ್ದೆ. ಈಗ ನೋಡಿದ್ರೆ ಫೋನ್ ಅಲ್ಲಿಲ್ಲ. ಈ ಕೃಷ್ಣನೇ ತಗೊಂಡಿರ್ತಾನೆ. ಯಾಕತ್ತೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಕೃಷ್ಣನ್ಗೆ ಈ ತರ ಅಭ್ಯಾಸ ಎಲ್ಲ ಇಲ್ಲ. ವಸಂತಮ್ಮ, ನಿನ್ ಫೋನ್ ನಾನು ಎತ್ಕೊಂಡೇ ಇಲ್ಲ. ಕಳ್ಳ ತಾನ್ ಕಳ್ತನ ಮಾಡಿದೀನಿ ಅಂತ ಎಲ್ಲಾದ್ರೂ ಹೇಳ್ತಾನ? ನೀನ್ ಕೂಡ ಹಾಗೆ. ಅತ್ತೆ, ನಿಜ ಗೊತ್ತಿಲ್ಲದೆ ಚಿಕ್ಕ ಮಗು ಮೇಲೆ ಆರೋಪ ಮಾಡಬೇಡಿ. ಹೌದು ಮಮ್ಮಿ, ಕೃಷ್ಣ ತುಂಬಾ ಒಳ್ಳೆಯವನು. ಇವನು ಬೇರೆಯವ್ರಿಗೆ ಒಳ್ಳೇದೇ ಮಾಡ್ತಾನೆ, ಕೆಟ್ಟದ್ ಮಾಡಲ್ಲ. ನಾನ್ ಹೇಳಿದ್ದು ನಿಜಾನೋ ಸುಳ್ಳೋ ಅಂತ ಬ್ಯಾಗಲ್ಲಿ ಹುಡುಕಿದ್ರೆ ತಾನೇ ಗೊತ್ತಾಗೋದು. ಹೌದು ಅಜ್ಜಿ, ಹುಡುಕು. ವಸಂತ, ಏನಾಯ್ತು? ಯಾಕೆ ಕೃಷ್ಣನ್ ಬ್ಯಾಗ್ ಚೆಕ್ ಮಾಡ್ತಾ ಇದೀಯಾ? ನನ್ ಫೋನ್ ಹಾಲಲ್ಲಿ ಚಾರ್ಜಿಂಗ್ ಹಾಕಿದ್ದೆ, ಅದೀಗ ಮಿಸ್ ಆಗಿದೆ. ಈ ಕೃಷ್ಣನೇ ತಗೊಂಡಿರ್ತಾನೆ ಅಂತ ಹುಡುಕ್ತಿದ್ದೀನಿ. ಕೃಷ್ಣ ತಗೊಂಡಿಲ್ಲ ಅಂತ ಎಷ್ಟು ಹೇಳಿದ್ರು ಅತ್ತೆ ಅವನ್ ಬ್ಯಾಗ್ ಚೆಕ್ ಮಾಡ್ತಿದ್ದಾರೆ ಮಾವ. ನಾನೇನೀಗ ತಪ್ಪು ಮಾಡಿಲ್ವಲ್ಲ? ನೀನ್ ತಪ್ಪು ಮಾಡಿದ್ಯಾ ವಸಂತ. ಕೃಷ್ಣನ ಅನುಮಾನಿಸೋದು ನೀನ್ ಮಾಡಿದ ತಪ್ಪು. ಇದೆ ಅಲ್ವಾ ನಿನ್ ಫೋನು? ಇದು ನಿಮ್ ಹತ್ರ ಹೇಗ್ ಬಂತು? ನಾನೇ ತಗೊಂಡಿದ್ದು. ನನ್ನ ಫೋನಲ್ಲಿ ಚಾರ್ಜಿಂಗ್ ಮುಗ್ದೋಗಿತ್ತು. ಅರ್ಜೆಂಟಾಗಿ ಒಂದು ಕಾಲ್ ಮಾಡಬೇಕಿತ್ತು, ಅದಕ್ಕೆ ನಿನ್ನ ಫೋನ್ನ ತಗೊಂಡಿದ್ದು. ಆದ್ರೆ ನೀನ್ ಹೀಗ್ ಮಾಡ್ತೀಯ ಅನ್ಕೊಳ್ಳಿಲ್ಲ. ಪಾಪ ಕೃಷ್ಣ, ಅವನ ಮೇಲೆ ಆರೋಪ ಮಾಡೋಕ್ ಹೇಗ್ ಮನ್ಸು ಬಂತು? ನನ್ನನ್ನು ಕ್ಷಮಿಸಿ. ಫೋನ್ ಕಳೆದೋಯ್ತು ಅನ್ನೋ ಗಾಬರಿಲಿ ನಾನು ಸ್ವಲ್ಪ ಆವೇಶ ಪಟ್ಬಿಟ್ಟೆ. ಸಾರಿ ಕೃಷ್ಣ, ನನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು. ಪರವಾಗಿಲ್ಲ ತಾತ. ನೋಡು
ನೋಡಿದ್ರ ಅತ್ತೆ, ಕೃಷ್ಣ ಯಾವತ್ತೂ ತಪ್ಪು ಮಾಡಲ್ಲ. ಸಾರಿ ಕೃಷ್ಣ. ನೀವು ಕೂಡ ಏನ್ ಶ್ಯಾಮಮ್ಮ, ವಸಂತಮ್ಮ ಬೇಕಂತ ಏನ್ ಮಾಡಿಲ್ವಲ್ಲ, ಟೆನ್ಷನಲ್ಲಿ ಮಾಡಿದಷ್ಟೇ. ಸಾರಿ ಕೃಷ್ಣ, ಇದೆಲ್ಲ ನೀನೇನ್ ಮನ್ಸಲ್ಲಿ ಇಟ್ಕೋಬೇಡ. ನಂಗಿದೆಲ್ಲ ಮಾಮೂಲಿ, ಅದನ್ನೆಲ್ಲ ತಲೆಯಿಂದ ತೆಗ್ದ್ಬಿಟ್ಟಿದ್ದೀನಿ. ನೀವು ಕೂಡ ಬಿಟ್ಬಿಡಿ. ಸರಿ ಕೃಷ್ಣ, ಹೋಗಣ್ವಾ? ಸರಿ, ಬಾ. ಬಾಯ್ ತಾತ. ಬಾಯ್ ಕೃಷ್ಣ. ಬಾಯ್ ವಸಂತಮ್ಮ. ನಡಿ ಕೃಷ್ಣ.